ಭಾರತದಲ್ಲಿ ಜ್ಞಾನಕ್ಕೆ ದೇವಾಲಯವೇ ಇದೆ ಎಂದರೆ ನಂಬುತ್ತೀರಾ? ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಶೃಂಗೇರಿ ಶಾರದಾ ಪೀಠವು ಜ್ಞಾನ ಮತ್ತು ಅಧ್ಯಾತ್ಮದ ಪವಿತ್ರ ಕೇಂದ್ರವಾಗಿದೆ. ಇದು ಆದಿಶಂಕರಾಚಾರ್ಯರು ನಿರ್ಮಿಸಿದ 4 ಪೀಠಗಳಲ್ಲಿ ದಕ್ಷಿಣ ಆಮ್ನಾಯ ಪೀಠವಾಗಿದ್ದು, ಅದ್ವೈತ ವೇದಾಂತದ ತತ್ವವನ್ನು ಪೀಳಿಗೆಯಿಂದ ಪೀಳಿಗೆಗೆ ಉಳಿಸಿಕೊಂಡು ಬಂದಿದೆ. ತುಂಗಾ ನದಿಯ ಪಾವನ ತೀರದಲ್ಲಿರುವ ಈ ಪೀಠದಲ್ಲಿ ಶಾರದಾಂಬ ದೇವಿಯನ್ನು ಜ್ಞಾನದ ದೇವಿಯಾಗಿ ಪೂಜಿಸಲಾಗುತ್ತದೆ. ಆಚಾರ್ಯ ಆದಿಶಂಕರರು ಭಾರತದಲ್ಲಿ ಸಂಚರಿಸುತ್ತಿರುವ ಸಮಯದಲ್ಲಿ ನಡೆದಿರುವ ಒಂದು ಅಗಿಯೋಗ್ರಫಿಕ್ ಪೌರಾಣಿಕ ಕಥೆಯ ಪ್ರಕಾರ ಶೃಂಗೇರಿಯ ತುಂಗಾ ನದಿಯ ತೀರದಲ್ಲಿ ಗರ್ಭಿಣಿ ಕಪ್ಪೆಯೊಂದನ್ನು ಬಿಸಿಲಿನಿಂದ ರಕ್ಷಿಸಲು ಹಾವು ತನ್ನ ಎಡೆಯನ್ನು ಛತ್ರಿಯಂತೆ ಹರಡಿಕೊಂಡಿರುವುದನ್ನು ಅವರು ಕಂಡರು. ಸಹಜ ಶತ್ರುಗಳ ನಡುವೆ ಕೂಡ ಅಹಿಂಸೆ ಸಹಜವಾಗಿ ವ್ಯಕ್ತವಾಗುವಂತಹ ಪವಿತ್ರ ಸ್ಥಳವಿದು ಎಂದು ಅವರು ನಿರ್ಣಯಿಸಿ ತಮ್ಮ ಮೊದಲ ಪೀಠವನ್ನು ಶೃಂಗೇರಿಯಲ್ಲಿ ನಿರ್ಮಿಸಲು ತೀರ್ಮಾನ ತೆಗೆದುಕೊಂಡರು. ಇಲ್ಲಿನ ವಾತಾವರಣವೇ ಮನಸ್ಸಿಗೆ ಶಾಂತಿ ನೀಡುವಷ್ಟು ಶುದ್ಧ ಮತ್ತು ಶ್ರದ್ಧೆಯಿಂದ ತುಂಬಿಕೊಂಡಿದೆ. ಇದೇ ಪೀಠದಲ್ಲಿ ವೇದ ಅಧ್ಯಯನ, ಸಂಸ್ಕೃತ ಪಾಠಶಾಲೆಗಳು ಮತ್ತು ಪುರಾತನ ಗ್ರಂಥಗಳ ಸಂರಕ್ಷಣೆ ನಡೆಯುತ್ತಿದೆ. ವಿದ್ಯಾಶಂಕರ ದೇವಾಲಯದ ಅದ್ಭುತ ಶಿಲ್ಪಕಲೆ ಭಾರತೀಯ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ತೋರಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.